ಹಾಯ್ ಎವ್ರಿವನ್, ವೆಲ್ಕಮ್ ಟು ಬಾಗಲಕೋಟೆ ಕಿಚನ್ ಕಾರ್ನರ್. ನಾನು ನಿಮಗೆ ಇವತ್ತು ಗೋಧಿ ಹಿಟ್ಟಲ್ಲಿ ಗೆಣಸಿನ ಹೋಳಿಗೆ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ಮೊದಲಿದಾಗಿ ಗೆಣಸನ್ನು ಒಂದೆರಡು ಸರಿ ನೀಟಾಗಿ ತೊಳ್ಕೊಂಡು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ನ ಕೂಗಿಸ್ಕೊಳ್ಳೋಣ. ಅದಕ್ಕೀಗ ಗೆಣಸು ತೊಗೊಂಡ್ರೆ 3/4 kg ಅದಕ್ಕೆ ಒಂದು 5-6 ಏಲಕ್ಕಿನ ಕುಟ್ಟು ಹಾಕ್ಕೊಳ್ಳೋಣ. ಈ ಗೆಣಸು ಬೇಯೋ ಅಷ್ಟರಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಬನ್ನಿ, ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ, ತುಂಬ ತೆಳ್ಳಗೇನು ಬೇಡ, ಮೀಡಿಯಮ್ಮಾಗಿ ಕಲಿಸ್ಕೊಳ್ರಿ. ಹೋಳಿಗೆ ಹದಕ್ಕೆ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಹಿಟ್ಟನ್ನು ನೆನೆಸೋಕ್ಕೆ ಬಿಟ್ಬಿಡೋಣ. ಈಗ ಗೆಣಸು ಬೆಂದಿದೆ, ಅದರದ್ದು ಮೇಲಿನ ಸಿಪ್ಪೆ ಎಲ್ಲ ತಕ್ಕೊಂಬಿಡೋಣ. ತಕ್ಕೊಂಡು ಒಂದು ಕಡಾಯಿಯಲ್ಲಿ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ. ಅದಕ್ಕೆ ಗೆಣಸನ್ನು ಎರ್ಚೋ ಮಣಿಯೊಳಗೆ ಎರ್ಚ್ಕೊಂಬಿಡೋಣ. ಸ್ಮ್ಯಾಶ್ ಮಾಡಿದ್ರೂ ಹಾಕ್ಬೋದು, ಇಲ್ಲಾಂದರೆ ತುರ್ಕೋಬೋದು, ತುರಿದ್ಬಿಟ್ಟು ಹಾಕ್ಕೋಬೋದು. ಈಗ ಎರಡನ್ನೂ ಸೇರಿಸಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ನೋಡಿರಿ, ಹಿಟ್ಟು ಈ ಹದದಲ್ಲಿ ನೆನ್ಕೋಬೇಕು. ಗೆಣಸಿನ ಹೂರಣ ಈ ರೀತಿ ಬರಬೇಕು. ಈ ಗೋಧಿ ಹಿಟ್ಟಲ್ಲಿ ಉಂಡೆಗಳು ಮಾಡಿಕೊಂಡು ಆ ಗೆಣಸಿನ ಹೂರಣ ಏನಿದೆಯಲ್ಲ ಅದ್ರಲ್ಲಿ ತುಂಬಿಕೊಳ್ಳೋಣ. ಈಗ ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ. ಬನ್ನಿ, ಹೋಳಿಗೆನ ಈಗ ಎಣ್ಣೆ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಿದ್ದ ತಕ್ಷಣ ಒಂದು ಸೈಡ್ ಬೇಯಿಸ್ಕೊಂಡಿದ್ದ ತಕ್ಷಣ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ಬಿಡೋಣ.